ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹರಿಹರದ ತುಂಗಭದ್ರಾ ನದಿ ಬಳಿ ಗುಹ ಎಂಬ ರಾಕ್ಷಸನನ್ನ ಹರಿ, ವಿಷ್ಣು, ಹರ, ಶಿವ ಸಂಹಾರ ಮಾಡಿದ ಐತಿಹಾಸಿಕ ಕ್ಷೇತ್ರ. ಹೀಗಾಗಿಯೇ ಈ ಊರಿಗೆ ಹರಿಹರ ಅನ್ನೋ ಹೆಸರು ಬಂದಿದೆ. ಹರಿಹರೇಶ್ವರ ದೇವಸ್ಥಾನ ಪುರಾಣ ಪ್ರಸಿದ್ಧಿ ಪಡೆದಿದೆ. ಬೆಳ್ಳೂಡಿ ಕನಕಗುರ ಪೀಠ, ಪಂಚಮಸಾಲಿ ಲಿಂಗಾಯತ ಗುರುಪೀಠ, ವಾಲ್ಮೀಕಿ ಗುರುಪೀಠಗಳು ಶಕ್ತಿ ಕೇಂದ್ರಗಳಾಗಿವೆ. ಇಲ್ಲಿನ ರಾಜಕಾರಣ ಕೂಡ ಕುತೂಹಲ ಮೂಡಿಸುವಂತಿದೆ. ಯಾಕಂದ್ರೆ ಇಲ್ಲಿನ ರಾಜ್ಯದ ಪ್ರಮುಖ ಪಕ್ಷಗಳಾದ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ನಡುವೆ ಪೈಪೋಟಿ ಇರುತ್ತೆ. 2023ರ ಚುನಾವಣೆಯಲ್ಲಿ ಬಿಜೆಪಿಯ ಬಿಪಿ ಹರೀಶ್ ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಹಾಲಿ ಶಾಸಕ ಬಿಪಿ ಹರೀಶ್, ಬಸವನಗೌಡ ಪಿ ಹರೀಶ್ ಹರಿಹರದ ಹಾಲಿ ಶಾಸಕ. ಕೃಷಿ ಮತ್ತು ಸಮಾಜ ಸೇವೆ ಹಿನ್ನೆಲೆಯಿಂದ ಬಂದ ಬಿಪಿ ಹರೀಶ್ ಆರಂಭದಲ್ಲಿ ದಾವಣಗೆರೆ ಮತ್ತು ಹರಿಹರ ಭಾಗದಲ್ಲಿ ಸ್ಥಳೀಯ ನಾಯಕರಾಗಿ ಗುರುತಿಸಿಕೊಂಡ್ರು. ಹರಿಹರ ತಾಲೂಕಿನಲ್ಲಿ ಪಕ್ಷವನ್ನ ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಇವರು ಬಿಜೆಪಿಯ ಪ್ರಮುಖ ಸ್ಥಳೀಯ ಮುಖಂಡರಾಗಿ ಬೆಳೆದರು. ಬಿಪಿ ಹರೀಶ್ ಮೊದಲ ಬಾರಿಗೆ ಹರಿಹರ ಕ್ಷೇತ್ರದಿಂದ ಟಿಕೆಟ್ ಪಡೆದು ಸ್ಪರ್ಧೆ ಮಾಡಿದ್ರು. ಈ ಚುನಾವಣೆಯಲ್ಲಿ 47,353 ಮತಗಳನ್ನು ಪಡೆಯುವ ಮೂಲಕ ತಮ್ಮ ಸಮೀಪದ ಪ್ರತಿಸ್ಪರ್ಧಿಯನ್ನ 11,000 ಮತಗಳ ಅಂತರದಿಂದ ಸೋಲಿಸಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. 2013ರಲ್ಲಿ ಜೆಡಿಎಸ್ನ ಎಚ್ಎಸ್ ಶಿವಶಂಕರ್ ವಿರುದ್ಧ ಹಾಗೂ 2018ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಎನ್ಎಚ್ ಶ್ರೀನಿವಾಸ್ ವಿರುದ್ಧ ಸ್ಪರ್ಧಿಸಿ ಸೋಲು ಅನುಭವಿಸಿದರು. ಆದಾಗ್ಯೂ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಯನ್ನ ಕೈಬಿಡದೆ ಸಕ್ರಿಯರಾಗಿದ್ದರು. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಹರಿಹರ ಕ್ಷೇತ್ರದಿಂದ ಮತ್ತೆ ಬಿಜೆಪಿಯಿಂದ ಸ್ಪರ್ಧಿಸಿ ಈ ಬಾರಿ 63,924 ಮತ ಪಡೆದು ಕಾಂಗ್ರೆಸ್ ಅಭ್ಯರ್ಥಿ ಎನ್ಎಚ್ ಶ್ರೀನಿವಾಸ್ ಅವರನ್ನ 4,304 ಮತಗಳ ಅಂತರದಿಂದ ಸೋಲಿಸಿ ಎರಡನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಕ್ಷೇತ್ರದ ರಾಜಕೀಯ ಇತಿಹಾಸ. ಹರಿಹರ ಕ್ಷೇತ್ರ ದೇಶದ ಮೊದಲ ಚುನಾವಣೆಗಳ ಸಮಯದಲ್ಲೇ ಅಸ್ತಿತ್ವಕ್ಕೆ ಬಂತು. ಆರಂಭದ ದಿನಗಳಲ್ಲಿ ಈ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿರಲಿಲ್ಲ. 1957ರ ಚುನಾವಣೆಯಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದ ಎಂ ರಾಮಪ್ಪ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಎಚ್ ಸಿದ್ದವೀರಪ್ಪ ಅವರನ್ನ ಸೋಲಿಸುವ ಮೂಲಕ ಇಲ್ಲಿ ಸೋಷಿಯಲಿಸ್ಟ್ ಸಿದ್ಧಾಂತಕ್ಕೆ ಗಟ್ಟಿಯಾದ ಅಡಿಪಾಯ ಹಾಕಿದ್ರು. ತದನಂತರದ ದಶಕಗಳಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ತನ್ನ ಸಂಘಟನೆಯನ್ನು ಬಲಪಡಿಸಿಕೊಂಡಿತು. ಎಚ್ ಶಿವಪ್ಪ ಅವರಂತಹ ಜನಪ್ರಿಯ ನಾಯಕರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಕ್ಷೇತ್ರವನ್ನು ಪ್ರತಿನಿಧಿಸುವ ಮೂಲಕ ತಳಮಟ್ಟದಲ್ಲಿ ಪಕ್ಷವನ್ನ ಬೆಳೆಸಿದರು. ರಾಜ್ಯ ರಾಜಕಾರಣದಲ್ಲಿ ರಾಮಕೃಷ್ಣ ಹೆಗಡೆ ಮತ್ತು ಎಚ್ ಡಿ ದೇವೇಗೌಡರ ನೇತೃತ್ವದಲ್ಲಿ ಜನತಾ ಪಕ್ಷ ಮತ್ತು ಜನತಾದಳ ಪ್ರಬಲವಾದಾಗ ಹರಿಹರ ಕ್ಷೇತ್ರದಲ್ಲೂ ಅದರ ನೇರ ಪರಿಣಾಮ ಬೀರಿತು. ಈ ಅವಧಿಯಲ್ಲಿ ಹರಿಹರ ಕಾಂಗ್ರೆಸ್ ಮತ್ತು ಜನತಾದಳ ಪಕ್ಷಗಳ ನಡುವಿನ ಪ್ರಮುಖ ರಣರಂಗವಾಗಿ ಮಾರ್ಪಟ್ಟಿತು. ಕೃಷಿ ಪ್ರಧಾನ ಗ್ರಾಮೀಣ ಭಾಗಗಳು ಜನತಾದಳದತ್ತ ವಾಲಿದ್ರೆ ನಗರ ಪ್ರದೇಶಗಳು ಕಾಂಗ್ರೆಸ್ ಬೆನ್ನಿಗೆ ನಿಲ್ತಿದ್ವು. ಈ ಹಂತದಲ್ಲಿ ಕ್ಷೇತ್ರ ದಾವಣಗೆರೆ ಜಿಲ್ಲೆಯ ಪ್ರತ್ಯೇಕ ಜಿಲ್ಲಾ ರಚನೆಯ ಹೋರಾಟಗಳು ಹಾಗೂ ಸ್ಥಳೀಯ ಕೈಗಾರಿಕೆಗಳ ಏರಿಳಿತಗಳಿಗೆ ಸಾಕ್ಷಿಯಾಯಿತು. ಇದು ಮತದಾರರ ರಾಜಕೀಯ ನಿಲುವುಗಳ ಮೇಲೆ ಪ್ರಭಾವ ಬೀರಿತು. 2018ರ ಕ್ಷೇತ್ರ ಮರುವಿಂಗಡಣೆ ಹರಿಹರ ಕ್ಷೇತ್ರದ ರಾಜಕೀಯ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸಿತು. ಅಲ್ಲಿಯವರೆಗೆ ತೆರೆಮರೆಯಲ್ಲಿದ್ದ ಬಿಜೆಪಿ ಕ್ಷೇತ್ರದಲ್ಲಿ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿತು. 2008ರ ಚುನಾವಣೆಯಲ್ಲಿ ಬಿಜೆಪಿಯ ಬಿಪಿ ಹರೀಶ್ ಜೆಡಿಎಸ್ನ ಎಚ್ಎಸ್ ಶಿವಶಂಕರ್ ಅವರನ್ನ ಸೋಲಿಸಿ ಮೊದಲ ಬಾರಿಗೆ ಕಮಲ ಮುಡಿಸಿದ್ರು. ಈ ಗೆಲುವಿನೊಂದಿಗೆ ಹರಿಹರ ಕ್ಷೇತ್ರ ಅಧಿಕೃತವಾಗಿ ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ತೀವ್ರ ಸ್ವರೂಪದ ತ್ರಿಕೋನ ಸ್ಪರ್ಧೆಯ ಕಣವಾಗಿ ಬದಲಾಯಿತು. 2013ರ ಚುನಾವಣೆಯ ಸಮಯದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಒಡೆದು ಕೆಜೆಪಿ, ಬಿಎಸ್ಆರ್ ಕಾಂಗ್ರೆಸ್ ಎಲ್ಲವೂ ಆದಾಗ ಅದರ ಲಾಭ ಪಡೆದ ಜೆಡಿಎಸ್ ತನ್ನ ಅಭ್ಯರ್ಥಿ ಎಚ್ಎಸ್ ಶಿವಶಂಕರ್ ಅವರು ಕಾಂಗ್ರೆಸ್ನ ಎಸ್ ರಾಮಪ್ಪ ಅವರನ್ನ ಸೋಲಿಸಿ ಶಾಸಕರಾದರು. 18ರಲ್ಲಿ ಜೆಡಿಎಸ್ ಶಾಸಕರ ಮೇಲಿನ ಆಡಳಿತ ವಿರೋಧಿ ಅಲೆಯನ್ನು ಬಳಸಿಕೊಂಡ ಕಾಂಗ್ರೆಸ್ನ ಎಸ್ ರಾಮಪ್ಪ ಬಿಜೆಪಿಯ ಬಿಪಿ ಹರೀಶ್ ವಿರುದ್ಧ ಜಯಗಳಿಸಿ ಕ್ಷೇತ್ರವನ್ನ ಕಾಂಗ್ರೆಸ್ ಮುಖಾಂತರ ತನ್ನದಾಗಿಸಿಕೊಂಡರು. ಕಳೆದ ಬಾರಿಯ ಸೋಲಿನ ಸೀಡನ್ನ ತೀರಿಸಿಕೊಳ್ಳುವಂತೆ ಬಿಜೆಪಿಯ ಬಿಪಿ ಹರೀಶ್ ಅತ್ಯಂತ ರೋಚಕ ಪೈಪೋಟಿ ನಡೆಸಿದ್ರು. ಆ ಮೂಲಕ 2023ರಲ್ಲಿ ಕಾಂಗ್ರೆಸ್ನ ಎನ್ಎಚ್ ಶ್ರೀನಿವಾಸ್
ಇವರನ್ನ 4304 ಮತಗಳ ಅಂತರದಿಂದ ಸೋಲಿಸಿ 2ನೇ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದರು. ಕ್ಷೇತ್ರದ ಜಾತಿ ಲೆಕ್ಕಾಚಾರ. ಈ ಕ್ಷೇತ್ರದಲ್ಲಿ 2,12,129 ಮತದಾರರಿದ್ದಾರೆ. 1,05,644 ಪುರುಷ, 1,06,480 ಮಹಿಳಾ ಮತದಾರರು ಹಾಗೂ 5 ಇತರ ಮತದಾರರಿದ್ದಾರೆ. ಇಲ್ಲಿ ಲಿಂಗಾಯತ ಮತಗಳು ನಿರ್ಣಾಯಕ. ಅದೂ ಅಲ್ಲದೆ ಕುರುಬರು ಮತ್ತು ಮುಸ್ಲಿಮರು ಪ್ರಮುಖರಾಗಿದ್ದು, ಮುಸ್ಲಿಮರ ಮತಗಳ ಮೇಲೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಾಮಾನ್ಯವಾಗಿ ಕಣ್ಣಿಟ್ಟಿರುತ್ತೆ.